ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಟಾಕ್ಸಿಕ್ ಯಶ್ ಅವರ ಸಿನಿಮಾ ರಿಲೀಸ್ ಆಗಿದೆ. ತುಂಬಾ ಜನ ರಿವ್ಯೂ ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ನೆಗೆಟಿವ್ ಆಗೇ ಬರ್ತಾ ಇದೆಯಪ್ಪ ರಿವ್ಯೂಸ್ ಎಲ್ಲ ನೋಡಿದಾಗ. ಮತ್ತೆ ನಾನು ಸಿನಿಮಾ ನೋಡಿದಾಗ ಸಿನಿಮಾ ಹೇಗಿತ್ತು, ತುಂಬಾ ಜನ ನೆಗೆಟಿವ್ ರಿವ್ಯೂಸ್ ಬರೆಯೋಕೆ ಕಾರಣ ಏನು, ಎಕ್ಸ್ಪೆಷಲಿ ತೆಲುಗು ಕಡೆಯಿಂದಾಗ್ಲಿ ತಮಿಳು ಕಡೆಯಿಂದಾಗ್ಲಿ ಜಾಸ್ತಿ ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ. ಆದ್ರೆ ಅವ್ರ ಸಿನಿಮಾ ಬಂದಾಗ ನಮ್ಮ ಕನ್ನಡ ವೀಕ್ಷಕರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಹೆಚ್ಚಾಗಿ ಲವ್ ಮಾಡಿ ಸಿನಿಮಾ ನೋಡ್ತಾರೆ, ಒಳ್ಳೆ ಪ್ರತಿಕ್ರಿಯೆನ ಕೊಡ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾ ಅಂತ ಬಂದಾಗ ಈ ರೀತಿ ಯಾಕೆ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಸರಿನಾ? ಈ ವಿಡಿಯೋದಲ್ಲಿ ಸಿನಿಮಾ ಬಗ್ಗೆ ಎಲ್ಲಿ ನೆಗೆಟಿವ್ ಇದೆ, ಎಲ್ಲಿ ಪಾಸಿಟಿವ್ ಇದೆ, ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸ್ತಾರ, ಹಾಗಾದ್ರೆ ಟಾಕ್ಸಿಕ್ ಸೋತಿದೆಯಾ, ಟಾಕ್ಸಿಕ್ ಗೆಲ್ಲಕ್ಕೆ ಕಾರಣ ಈಗ ಏನಿದಾವೆ ಅದರಲ್ಲಿ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ. ದಯವಿಟ್ಟು ಹಂಬಲ್ ರಿಕ್ವೆಸ್ಟ್, ವಿಡಿಯೋನ ಲೈಕ್ ಮಾಡಿ. ಸರಿನಾ? ಇನ್ನು ವಿಷಯಕ್ಕೆ ಬರ್ತೀನಿ. ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ನಿಮ್ಗೆ ಗೊತ್ತೇ ಇರುತ್ತೆ, ಯಶ್ ಅವರು KGF 1 KGF 2 ಸಿನಿಮಾ ಆದ್ಮೇಲೆ ಬರೋಬ್ಬರಿ 4 ವರ್ಷಗಳ ಕಾಲ ಕಾದು ಬಂದಿರೋ ಸಿನಿಮಾ ಇದು. ಆ ಸಿನಿಮಾ ಬಗ್ಗೆ ಎಷ್ಟೆಲ್ಲ ಟ್ರೋಲ್ ಆಗ್ತಾ ಇದೆ, ಎಷ್ಟೆಲ್ಲ ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ, ಮೊದಲಲ್ಲಿ ಸತ್ಯ ಇದೆಯಾ ಅಂತ ಕೇಳೋದಾದ್ರೆ, ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀನಿ. ಮೇನ್ ಆಗಿ ಸಿನಿಮಾ ನಮ್ಮ ಕನ್ನಡ ವೀಕ್ಷಕರು, ನಮ್ಮ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಸಿನಿಮಾಗೆ. ಯಾಕೆ ಅಂದ್ರೆ ನಾವು ಅದರ್ ಲ್ಯಾಂಗ್ವೇಜ್ ಅಷ್ಟನ್ನು ಇಷ್ಟಪಡೋಷ್ಟು ಕನ್ನಡ ಸಿನಿಮಾನ ಇಷ್ಟಪಡಲ್ಲ ಅನ್ನೋದೇ ಒಂದು ದುರ್ದೈವ ಅಂತ ಹೇಳ್ಬೋದು. ಫಸ್ಟ್ ಸಿನಿಮಾ ನೋಡಿ ಅದ್ರ ಬಗ್ಗೆ ಟ್ರೋಲ್ ಮಾಡಿ, ಅದ್ರ ಬಗ್ಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆನ ವ್ಯಕ್ತಪಡಿಸಿ. ಸಿನಿಮಾ ನೋಡೋಕ್ಕಿಂತ ಮುಂಚೆನೇ ಈ ರೀತಿ ಮಾತಾಡ್ಬಿಟ್ರೆ, ನಾನು ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದೀನಿ, ವೆರಿ ಬ್ಯಾಡ್ ಗುರು. ಸರಿನಾ? ಮೇನ್ ಆಗಿ ಸಿನಿಮಾ ಫೋಟೋಗ್ರಫಿ ಅಂತ ಏನಂತೀವಿ, ಒಂದು ವಿಜುವಲ್ಸ್ ಅಂತ ಏನಂತೀವಿ, ಎಕ್ಸಲೆಂಟ್, ಅಮೇಜಿಂಗ್, ಅದ್ಭುತ, ಅಮೋಘ, ಆಶ್ಚರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಹಾಲಿವುಡ್ ಸಿನಿಮಾ ನೋಡ್ದಂಗೆ ಇರುತ್ತೆ. ಆ ವಿಜುವಲ್ಸ್ ಆಗಿರ್ಬೋದು, ಆ ಎಫೆಕ್ಟ್ಸ್ ಆಗಿರ್ಬೋದು, ಆ ಒಂದು ಫೋಟೋಗ್ರಫಿ ಆಗಿರ್ಬೋದು, ಖಂಡಿತ ರಿಚ್ನೆಸ್ ಆಗಿರ್ಬೋದು. ಪ್ರೊಡ್ಯೂಸರ್ಸ್ ಅಂತೂ ಎಲ್ಲೂ ಕೂಡ ಕಡಿಮೆ ಮಾಡಿಲ್ಲ ಆ ಸಿನಿಮಾಗೆ. ಆ ರೀತಿಯಾಗಿ ರಿಚ್ ಆಗಿ ತೋರಿಸಿದ ಸಿನಿಮಾ. ಅದೇ ರೀತಿಯಾಗಿ ಯಶ್ ಅವರ ಟಾಕ್ಸಿಕ್ ಆಕ್ಟಿಂಗ್ ಇದೆಯಲ್ಲ ಗುರು, ಅಮೇಜಿಂಗ್. ಮತ್ತೆ ಸಿನಿಮಾ ಏನಕ್ಕೆ ನೆಗೆಟಿವ್ ರಿವ್ಯೂಸ್ ಮಾಡ್ತಾ ಇದ್ರ ಅಂತ ಕೇಳ್ತಾರ, ಅದು ಹೇಳ್ತೀನಿ ಕೊನೆಗೆ ವಿಡಿಯೋ ನೋಡ್ತಾ ಮಾತಾಡ್ತಾ ಅದು ಕೂಡ ಹೇಳ್ತೀನಿ. ಸಿನಿಮಾ ಯಾಕೆ ಈ ತರ ನೆಗೆಟಿವ್ ಮಾಡಕ್ಕೆ ರೀಸನ್ಸ್ ಏನು, ಅದರಲ್ಲಿ ಏನಿದೆ ಅಂತ. ಸರಿನಾ? ಯಶ್ ಅವ್ರು ಮಾತ್ರ ಆಕ್ಟಿಂಗ್ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ಬದಲಾವಣೆ ಆದಾಗ ಕೆಲವು ಸೀನ್ಸ್ ಗಳಲ್ಲಿ ತಂದೆ ಮಗ ಕ್ಯಾರೆಕ್ಟರ್ ಬಂದಾಗ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಸರಿನಾ? ಪಾಸಿಟಿವ್ಸ್ ಅಂತ ಬಂದಾಗ ಸಿನಿಮಾ ಫೋಟೋಗ್ರಫಿ ಆಗಿರ್ಬೋದು, ಯಶ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಆಮೇಲೆ ಎಡಿಟಿಂಗ್ ಆಗಿರ್ಬೋದು, ಸಖತ್ತಾಗಿ ಚೆನ್ನಾಗೇ ಮಾಡಿದ್ದಾರೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ಸಿನಿಮಾ ಅಂತ ತಗೊಂಡಾಗ ನಾವು ಎಕ್ಸ್ಪೆಕ್ಟೇಷನ್ಸ್ ಏನ್ ಮಾಡ್ತೀವಿ ಅಂದ್ರೆ, ಮೇನ್ ಆಗಿ ಸಿನಿಮಾ ಅಂತ ಬಂದಾಗ ಒಂದು ಕತೆ ಇರುತ್ತೆ, ಅದು ಒಂದು ಎಮೋಷನ್ ಇರುತ್ತೆ. ಯಾವುದೇ ಒಂದು ಸಿನಿಮಾ ತಗೊಳ್ಳಿ, ಅಮ್ಮ ಸೆಂಟಿಮೆಂಟ್ ಆಗಿರ್ಬೋದು, ಎಕ್ಸಾಂಪಲ್ KGF ಸಿನಿಮಾ. ಅದೇ ರೀತಿಯಾಗಿ ಬೇರೆ ಬೇರೆ ಸಿನಿಮಾ, ಒಂದು ಲವ್ ಟ್ರ್ಯಾಕ್ ಇರುತ್ತೆ, ಇನ್ನೊಂದೇನೇ ಇರುತ್ತೆ. ಮತ್ತೆ ಟಾಕ್ಸಿಕ್ ಸಿನಿಮಾದಲ್ಲಿ ಏನಿದೆ ಗುರು ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಆಲ್ಮೋಸ್ಟ್ ಆಲ್ ಈ ಪ್ರಶ್ನೆಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ. ಸ್ವಲ್ಪ ಕತೆ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಹಿಡಿಯೋದಂತೂ ಅದರಲ್ಲಿ ಬೇರೆ ಮಾತೇ ಇಲ್ಲ, ಟೈಮ್ ಹಿಡಿಯುತ್ತೆ. ಆದ ಕಾರಣ ಸಿನಿಮಾನ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ನನ್ನ ಒಪಿನಿಯನ್. ಮೇನ್ ಆಗಿ ಇನ್ನು ಸಿನಿಮಾ ಬಗ್ಗೆ ಡೀಟೇಲ್ಸ್ ಆಗಿ ಮಾತಾಡ್ಬೇಕಂದ್ರೆ ಕೆಲವು ಪಾಯಿಂಟ್ಸ್ ಎಲ್ಲ ನಾನು ಬರ್ಕೊಂಡಿದ್ದೀನಿ. ಇದರಲ್ಲಿ ಎಕ್ಸಲೆಂಟ್ ಏನಿದೆ, ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡೋದೇನಿದೆ ಅಂತ. ಆಕ್ಚುಲಿ ಟಾಕ್ಸಿಕ್ ಹಾಕಿ ಆಗ್ತದೆ, ಟಾಕ್ಸಿಕ್ ರಿವ್ಯೂಸೇ ಬರ್ತಾ ಇದೆ. ತಲೆಕೆಟ್ಟೋಯ್ತು ಅಂತ ಅಂತಿ ನೋಡಿ, ಆ ರೀತಿ ಆಗ್ತಾ ಇದೆ. ನಿಜ ಅಂದ್ರೆ ಟಾಕ್ಸಿಕ್ ಸಿನಿಮಾಗೆ ನನ್ನ ರೇಟಿಂಗ್ ಏನಾದರೂ ಕೊಡ್ಬೇಕಂದ್ರೆ 5 ಅಲ್ಲೇ 3 ಕೊಡ್ಬೋದು. ವಿಜುವಲ್ಸ್ ಎಫೆಕ್ಟ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಸಿನಿಮಾ ಫೋಟೋ ಆಗಿರ್ಬೋದು, ಯಶ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ನಯನತ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಸಖತ್ತಾಗೇ ಇದೆ. ಕೊನೆಯಲ್ಲಿ ತಂದೆ ಮಗನ ಎಮೋಷನ್ ಸ್ವಲ್ಪ ಬರ್ತಾ ಇದೆ. ಸ್ಟೋರಿ ಹೇಳ್ಬಾರ್ದು, ಸ್ಟೋರಿ ಕೂಡ ನೀವು ಕೇಳಬಾರ್ದು. ಸಿನಿಮಾ ನೋಡಿ ಕಮೆಂಟ್ ಮಾಡಿ. ಒಂದು ಹಿಂಟ್ ಕೊಡ್ತೀನಿ, ಏನು ಗೊತ್ತಾ, ಗಿಲ್ಟಿ ಫೀಲ್ ಆದ್ರೆ
ಆದ್ಮೇಲೆ ಆ ವ್ಯಕ್ತಿ ಯಾವ ರೀತಿ ಬದಲಾಗ್ತಾನೆ ಅನ್ನೋದೇ ಸಿನಿಮಾ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ನ ಯಾವ ರೀತಿ ತಗೊಂಡಿದ್ದಾರೆ, ಏನೇನೆಲ್ಲ ಆಗುತ್ತೆ, ಯಾಕಾಗುತ್ತೆ, ಯಶ್ ಅವ್ರು ಆ ರೀತಿ ಎಲ್ಲ ಏನಕ್ಕೆಲ್ಲ ಮಾಡ್ತಾನೆ ಅನ್ನೋದು ಸಿನಿಮಾ ಸ್ಟೋರಿ. ಸರಿನಾ? ಮೇನ್ ಆಗಿ ಪೋಚುವನ್ ತಗೊಂಡಾಗ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಟಿಟ್ಯೂಡ್ ಆಗಿರ್ಬೋದು, ಸ್ಟ್ರಾಂಗ್ನೆಸ್ ಆಗಿರ್ಬೋದು, ತುಂಬ ಅದ್ಭುತ, ಅಮೋಘ, ಆಶ್ಚರ್ಯ ಅಂತಾನೆ ಹೇಳ್ಬೋದು. ಸರಿನಾ? ಅದಾದ್ಮೇಲೆ ಆಕ್ಷನ್ ಸೀನ್ಸ್ ಮೇನ್ ಇಂಪಾರ್ಟೆಂಟ್ ಎವಿ ಇದೆ ಗುರು. ಒಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಎಲ್ಲ ಬರೋದು ಇದು ಒಂದು ಆಗುತ್ತೆ. ಆಕ್ಷನ್ ಸೀನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಇಷ್ಟೊಂದು ಆಕ್ಷನ್ ಸೀನ್ಸ್ ಅವಶ್ಯಕತೆ ಇತ್ತ ಅಂತ ಅನ್ಸುತ್ತೆ ಸಿನಿಮಾ ನೋಡಿದಾಗ. ಬಟ್ ನಾವು ಒಂದು ಹೇಳಕ್ ಇಷ್ಟಪಡ್ತೀನಿ, ಸಿನಿಮಾ ಟಾಕ್ಸಿಕ್ ಸಿನಿಮಾಕ್ಕೆ ನಾವು ಹೋದಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಾವು ಕನ್ನಡ ಸಿನಿಮಾ ನೋಡ್ತೀವಿ ಅಂತ ಅನ್ಕೋಬೇಡಿ. ಹಾಲಿವುಡ್ ಸಿನಿಮಾ ನೋಡ್ತಾ ಇದ್ದೀವಿ, ಹಾಲಿವುಡ್ ರೇಂಜ್ ಸಿನಿಮಾ ಇದೆ ಅಂತ ನೋಡ್ತೀವಿ ಅಂತ ಮೈಂಡಲ್ಲಿ ಇಟ್ಕೊಂಡು ಸಿನಿಮಾಗೆ ಹೋಗಿ. ಯಾಕಂದ್ರೆ ಹಾಲಿವುಡ್ ಅಲ್ಲಿ ಯಾವ ರೀತಿ ಎಲ್ಲ ಟಕ 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 ಅಂತ ಗನ್ನಲ್ಲೇ ಶೂಟ್ ಮಾಡಿ ಸಾಯ್ತಾ ಇರ್ತಾರೆ, ಒಂದು ನಿಮಿಷಕ್ಕೊಬ್ರು ಮನುಷ್ಯ ಸಾಯ್ತಾನೋ ಆ ರೀತಿಯಾಗಿ ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಷನ್ ಸೀಕ್ವೆನ್ಸ್ ಏನಿದಾವೆ ಅವು ಸಖತ್ತಾಗೆ ಇದ್ದಾವೆ. ಬಟ್ ನಾವು ರೆಗ್ಯುಲರ್ ಕನ್ನಡ ಸಿನಿಮಾ ನೋಡೋಕ್ಕೂ ಇದಕ್ಕೂ ತುಂಬಾ ಅದರಲ್ಲೂ ಸ್ವಲ್ಪ ನೆಗೆಟಿವ್ ಆಗೋದು ಅನ್ಸುತ್ತೆ. ಬಟ್ ಚೆನ್ನಾಗಿದೆ ಆಕ್ಷನ್ ಸೀನ್ಸ್ ಎಲ್ಲ ಏನಿದೆ ಸೂಪರ್ ಆಗಿದೆ, ಅದ್ರಲ್ಲಿ ಬೇರೆ ಮಾತಾಡಬೇಡ. ಅದಾದ್ಮೇಲೆ ವಿಜುವಲ್ಸ್ ನಾನು ಆಲ್ರೆಡಿ ಹೇಳಿದೆ, ಗ್ರಾಫಿಕ್ಸ್ ಆಗಿರ್ಬೋದು, ಎಡಿಟ್ಸ್ ಆಗಿರ್ಬೋದು, ಫೋಟೋಗ್ರಾಫ್ ಆಗಿರ್ಬೋದು, ವಿಜುವಲ್ಸ್ ನಾವೇನು ಮಾಡ್ತೀವಿ, ಯಶ್ ಅವ್ರ ಒಂದು ಎಂಟ್ರಿ ಇದೆ ನೋಡ್ಬೋದು, ಆ ಎಂಟ್ರಿ ಅದ್ಭುತ ಅಷ್ಟೇ. ಅದೇ ಇದೆ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದಾದ್ಮೇಲೆ ಮೇನ್ ಆಗಿ ನಯನತಾರ ಅವರ ಆಕ್ಟಿಂಗು ಇದೆ. ಬಟ್ ನನ್ಗನ್ಸಿದ್ದು ಏನು ಗೊತ್ತಾ, ಒಳ್ಳೆ ಕ್ಯಾರೆಕ್ಟರ್ ಇದೆ. ಬಟ್ ನಯನತಾರ ಮತ್ತು ಯಶ್ ಅವರ ಜೊತೆಗೆ ಎಮೋಷನ್ ಸೀನ್ಸ್ ಇನ್ನೂ ಚೆನ್ನಾಗಿ ಇಡಬಹುದಾಗಿತ್ತು. ಅವರ ಅಕ್ಕ ತಮ್ಮನ ಬಾಂಧವ್ಯ ಒಂದು ಎಮೋಷನ್ಸ್ ಹೆಚ್ಚಾಗಿ ಒಂದು 2-3 ಸೀನು ಅದರಲ್ಲಿ ಬರೀ ಅವರು ಫೈಟ್ ಮಾಡೋದು ಅದು ತೋರಿಸಿದ್ರು ಅಷ್ಟೇ ವಿನಃ ಎಮೋಷನ್ಸ್ ಅಂತೂ ಎಲ್ಲಿ ತೋರಿಸಿಲ್ಲ. ಅಲ್ಲಿ ಯಶ್ ಅವರು ಆ ರೀತಿ ಆಗಕ್ಕೆ ಕಾರಣ ನಯನತಾರ ಆಗಿರ್ತಾರೆ. ಬಟ್ ನಯನತಾರ ಯಶ್ ಅವರ ಜೊತೆಗಿರೋ ಸೀನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದು, ಅದೇ ಎಮೋಷನ್ ಆಗಿ ತೋರಿಸ್ಬೋದಾಗಿತ್ತು ಅಂತ ಅನಿಸ್ತು. ಅದಾದ್ಮೇಲೆ ಪ್ರೊಡಕ್ಷನ್ಸ್ ಡಿಸೈನ್ ನಾನು ಅದೇ ಹೇಳಿದೆ, ಸಿನಿಮಾ ಫೋಟೋ ಆಗಿರ್ಬೋದು, ಸಿನಿಮಾಗೆ ಸ್ಟ್ರೆಂತ್ ಅಂದ್ರೆ 4 ಪಾಯಿಂಟ್ ಏನು ಗೊತ್ತಾ, ಒಂದು ಬಂದ್ಬಿಟ್ಟು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ಆಟಿಟ್ಯೂಡು ಆಗಿರ್ಬೋದು, ಸಿನಿಮಾಗೆ ಪ್ರೆಸೆನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು. ಸೆಕೆಂಡ್ ಬಂದ್ಬಿಟ್ಟು ನಯನತಾರ ಅವರ ಪರ್ಫಾರ್ಮೆನ್ಸ್. ಥರ್ಡ್ ಬಂದ್ಬಿಟ್ಟು ಸಿನಿಮಾ ಫೋಟೋಗ್ರಫಿ ಮತ್ತೆ ವಿಜುವಲ್ಸ್ ಸೂಪರ್ ಆಗಿದೆ. ಸರಿನಾ? ಇನ್ನು ಮೇನ್ ಆಗಿ ನಾನು ಸಿನಿಮಾ ನೋಡಿದ್ಮೇಲೆ ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇನೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರಿನಾ? ಇದು ರಿವ್ಯೂ ಆದ್ರೆ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರಿ, ಇದ್ರ ಮೇಲೆ ಬರ್ತೀನಿ. ನೀವು ಮೇನ್ ಆಗಿ ಮೈನಸ್ ಪಾಯಿಂಟ್ ಅಂದ್ರೆ ಮೇನ್ ಸಿನಿಮಾಗೆ ಕತೆ ಗುರು. ಈ ಕಥೆಯಲ್ಲಿ ಯಶ್ ಅವರು 4 ವರ್ಷ ವೇಟ್ ಮಾಡಿ ಈ ಸಿನಿಮಾಗೆ ಬಂದಿದ್ದಾರೆ. ಬಟ್ ಆಕ್ಟಿಂಗ್ ಅಲ್ಲಿ ಬೇರೆ ವಿಷಯಗಳ ತುಂಬಾ ಇದೆ. ಬಟ್ ಕಥೆಯಲ್ಲಿ ಒಂದು ಸ್ವಲ್ಪ ಎಡವಿದ್ದಾರೆ ಅಂತ ಅನಿಸ್ತಾ ಇದೆ ನಿಜ ಅಂದ್ರೆ. ಯಾಕೆ ಅಂದ್ರೆ ಈ ಸಿನಿಮಾ ನೋಡಿದಾಗ ಕತೆ ಕನ್ಫ್ಯೂಸ್ ಆಗೋದಂತೂ ಗ್ಯಾರಂಟಿ. ಒಂದು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು, ಎಕ್ಸ್ಪೆಷಲಿ 2 ಸಲ ಸಿನಿಮಾ ನೋಡ್ಬೇಕಾಗುತ್ತೆ. ಸರಿನಾ? ಅದಾದ್ಮೇಲೆ ಮೇನ್ ಆಗಿ ಸ್ಕ್ರೀನ್ ಪ್ಲೇ. ನಾವು ಸಿನಿಮಾಗೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಸ್ಕ್ರೀನ್ ಪ್ಲೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೀನ್ ಆದ್ಮೇಲೆ ಯಾವ ಸೀನ್ ಬರಬೇಕು, ಆ ಸೀನ್ಗೂ ಈ ಸೀನ್ಗೂ ವ್ಯತ್ಯಾಸ ಏನಿರುತ್ತೆ. ಈ ಸೀನ್ ಬಂದ್ಮೇಲೆ ನೆಕ್ಸ್ಟ್ ಸೀನ್ ಬರ್ಬೇಕಾದ್ರೆ ಅದಕ್ಕೂ ಕನೆಕ್ಟ್ ಆಗುತ್ತಾ ಅಂತ ಸಣ್ಣ ಒಂದು ಬ್ಲಾಗ್ ವಿಡಿಯೋ ಮಾಡಿದ್ರೆ ನಾವು ಸೂಪರ್ ಆಗಿ ಮಾಡ್ಬೇಕು ಅನ್ಕೊಂಡಿವಿ, ಸೂಪರ್ ಆಗಿ ಮಾಡ್ತೀವಿ. ಅಂದ್ರೆ ಈಗ ಅಡಿಗೆ ಮಾಡ್ತಾ ಇದೀವಿ, ಈ ಸೀನ್ ಆದ್ಮೇಲೆ ಈ ಸೀನು ಫಸ್ಟ್ ಫ್ರೈ ಮಾಡ್ತಾ ಇದೀವಿ, ಆಮೇಲೆ ಇದು ಮಾಡಬೇಕು, ಆಮೇಲೆ ಡಿಸೈನ್ ಮಾಡಬೇಕು, ಆಮೇಲೆ ಊಟ ಮಾಡಬೇಕು, ಆ ರೀತಿ ಇರುತ್ತಲ್ವಾ. ಆದ್ರೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್ ಅಂದ್ರೆ ಸ್ಕ್ರೀನ್ ಪ್ಲೇನೆ. ಯಾವ ಸೀನ್ ಆದ್ಮೇಲೆ ಯಾವ ಸೀನ್ ಬರುತ್ತೋ ಇದಕ್ಕೂ ಏನ್ ಸಂಬಂಧ, ಇವ್ರು ಏನ್ ಮಾಡಿದ್ರು, ಇವ್ರಿಗೆ ಯಾಕೆ ಮಾಡಿದ್ರು ಇದು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ. ಆ ರೀತಿ ಇದೆ. ಮೇನ್ ಆಗಿ ಕ್ರಿಟಿಸಮ್ಸ್ ಅಂದ್ರೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ತುಂಬಾ, ಅಂದ್ರೆ ಕ್ರಿಟಿಕ್ ಮಾಡಿರೋರು ಅದ್ರ ಬಗ್ಗೆ. ಅದಾದ್ಮೇಲೆ ಕೆಲವು ಕಡೆ ಏನು ಹೇಳ್ದಲ್ಲ ಕನ್ಫ್ಯೂಸ್ ಆಗುತ್ತೆ, ಯಶ್ ಅವ್ರು ಇಲ್ಲಿ ಏನಕ್ಕೆ ಬಂದ್ರು, ಅದಾದ್ಮೇಲೆ ಇದು ಏನಾಯ್ತು. ಬಟ್ ಕೊನೆಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ ಸೀನ್ಗೆಲ್ಲ. ನಾನು ಅದಕ್ಕೆ ಹೇಳ್ತೀರ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಸಿನಿಮಾ ಅಂತ. ಸರಿನಾ? ಇನ್ನು ಮೇನ್ ಆಗಿ KGF ನಂತರ ಯಶ್ ಅವರ ಸಿನಿಮಾ ತುಂಬಾ ನಿರೀಕ್ಷೆ ಇತ್ತು, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಬಟ್ ಆ ಇದ್ದಿದ್ದು ಈ ಸಿನಿಮಾ
ನಾವು ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ನಾನು ತುಂಬ ಸಲ ಹೇಳಿದ್ದೀನಿ ಕೂಡ, ಈಗಲೂ ಹೇಳ್ತೀನಿ, ಯಾವ ಸಿನಿಮಾ ಆದರೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಆ ಸಿನಿಮಾಗಳು ಗೆದ್ದಿರೋದು ಕಡಿಮೆ. ಹಂಗಂತ ಟಾಕ್ಸಿಕ್ ಗೆದ್ದಿಲ್ವಾ? ಗೆಲ್ಲುತ್ತೆ, 100% ಆಗಿ ಗೆಲ್ಲುತ್ತೆ. ಯಾಕಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದಿನ 2 ದಿನ ನೆಗೆಟಿವ್ ರಿವ್ಯೂಸ್ ಬರೋದಾಗಿರ್ಬೋದು, ನೆಗೆಟಿವ್ ಕಮೆಂಟ್ಸ್ ಬರೋದಾಗಿರ್ಬೋದು, ಅದು ಸರ್ವೇ ಸಾಮಾನ್ಯ. ಕೆಲವರೆಲ್ಲ ಹಾಕ್ದಿರೋರೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಎಕ್ಸ್ಪೆಷಲ್ ಏನಂದ್ರೆ ನಮ್ಮ ಕನ್ನಡ ಇಷ್ಟಲ್ಲಿ ಆ ಹೀರೋ ಬಗ್ಗೆ ಇವ್ರು ನೆಗೆಟಿವ್ ಮಾಡ್ತಾರೆ, ಈ ಹೀರೋ ಬಗ್ಗೆ ಅವ್ರು ನೆಗೆಟಿವ್ ಮಾಡ್ತಾರೆ, ಆ ರೀತಿನೇ ಬರ್ತಾ ಇದೆ. ಸರಿನಾ? ಆ KGF ಸಿನಿಮಾ ನೋಡಿ, KGF ವಿಜುವಲ್ಸ್ ನೋಡಿ, KGF ಒಂದು ಸ್ಟೋರಿ ನೋಡಿ, ಕತೆ ನೋಡಿ, ಎಕ್ಸ್ಪ್ರೆಷನ್ಸ್ ನೋಡಿ, ಎಮೋಷನ್ಸ್ ನೋಡಿ, ಈ ಸಿನಿಮಾ ನೋಡಿದ್ರೆ ಮಾತ್ರ ಸ್ಯಾಟಿಸ್ಫೈ ಆಗದೇನೆ ಇರುತ್ತೆ. ಸರಿನಾ? KGF ಅಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗುರು, ಆ ಒಂದು ಸಲ ಅಮ್ಮನ ಆ ಮ್ಯೂಸಿಕ್ ಕೇಳಿದ್ರೆ ಮೈಂಡ್ ಬ್ಲೋಯಿಂಗ್. ಬಟ್ ಇದ್ರಲ್ಲಿ ಸ್ವಲ್ಪ ಮ್ಯೂಸಿಕ್ ಕೂಡ ನಾವು KGF ಸಿನಿಮಾ ಕೊಟ್ಟಿರೋ ಮ್ಯೂಸಿಕ್ ಡೈರೆಕ್ಟರ್ನ ಇಲ್ಲಿ ಕೊಡ್ತಾ ಇರೋದು ಏನು ಗುರು ಹಿಂಗಾಗಿದೆ ಅಂತ ಅನಿಸ್ತಾ ಇದೆ. ಅದು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತಾ? ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಆ ಡೈರೆಕ್ಟರ್ ಯಾವ ರೀತಿಯಾದ ಮ್ಯೂಸಿಕ್ ಕೇಳ್ತಾರೋ ಆ ರೀತಿ ಮ್ಯೂಸಿಕ್ ಕೊಡೋಕೆ ಪ್ರಯತ್ನ ಪಡ್ತಿರ್ತಾರೆ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಆಕ್ಟಿಂಗು, ಫೋಟೋಗ್ರಫಿ, ಸ್ಕ್ರೀನ್ ಪ್ಲೇ ಅವೆಲ್ಲ ಬಿಟ್ಬಿಟ್ರೆ ನಾ ಮೈನಸ್ ಪಾಯಿಂಟ್ ಡೈರೆಕ್ಷನ್ ಅನ್ಸುತ್ತೆ. ನಿಜ ಅಂದ್ರೆ ಆ ಡೈರೆಕ್ಷನ್ ಅವರು ಗೀತಾ ಮೋಹನ್ ದಾಸ್ ಏನಿದೆ, ಅವರು ಈ ಸಿನಿಮಾನ ಇನ್ನೂ ಒಂದು ಎಮೋಷನ್ಸ್ ಅಲ್ಲಿ ಜಾಸ್ತಿ ಕನೆಕ್ಟ್ ಮಾಡ್ಬೋದಾಗಿತ್ತು. ತಂದೆ ಮಗನಾಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಸಣ್ಣ ಒಂದು ಲವ್ ಟ್ರ್ಯಾಕ್ ಆಗಿರ್ಬೋದು, ಜಾಸ್ತಿ ಎಮೋಷನ್ಸ್ ನ ಕನೆಕ್ಟ್ ಮಾಡೋದಾಗಿರ್ಬೋದು. ಬಟ್ ಎಲ್ಲೋ ಒಂದು ಸ್ವಲ್ಪ ಎಡವಿದ್ದಾರೆ ಅನ್ಸುತ್ತೆ ಆಲ್ಮೋಸ್ಟ್. ಸರಿನಾ? ಎಷ್ಟು ಫ್ಯಾನ್ಸ್ ಈ ಸಿನಿಮಾನ ಕಣ್ಣು ಮುಚ್ಕೊಂಡು ನೋಡ್ಬೋದು ಗುರು, ಅಷ್ಟೆಲ್ಲ ಇಷ್ಟಪಡ್ತೀರಾ. ಆ ಹೀರೋಯಿಸಮ್ ಆಗಿರ್ಬೋದು, ಆ ಒಂದು ವಿಜುವಲ್ಸ್ ಆಗಿರ್ಬೋದು, ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಸಖತ್ತ ಇದೆ. ಅದ್ರಲ್ಲಿ ಬೇರೆ ಮಾತೇ ಬೇಡ. ಸರಿನಾ? ಆ ರೀತಿ ಸಿನಿಮಾ ಇದೆ. ಒಟ್ಟಿನಲ್ಲಿ ಸಿನಿಮಾ ಹೇಳ್ಬೇಕಂದ್ರೆ ಯಶ್ ಅವರ ಪರ್ಫಾರ್ಮೆನ್ಸು ಮೇನ್ ಆಗಿ ಏನಾಗಿದೆ ಗೊತ್ತಾ, ವಾಚ್ ಟೈಮು. ಅಂದ್ರೆ ನಾವು ಸಿನಿಮಾ ಹೇಳ್ತೀವಲ್ಲ 3 ತಾಸಿದೆ, ಸ್ವಲ್ಪ ಪೇಷನ್ಸ್ ಕೊಟ್ಟು ಸಿನಿಮಾ ನೋಡಲೇಬೇಕಾಗುತ್ತೆ. ಯಶ್ ಅವರ ಹಾರ್ಡ್ ಕೋರ್ ಫ್ಯಾನ್ಸ್ ಆಗಿದ್ರೆ ಥಿಯೇಟರ್ ಒಂದ್ಸಲ ಆರಾಮಾಗಿ ನೋಡ್ಬೋದು. ಆಕ್ಷನ್ಸು, ವಿಜುವಲ್ಸು, ಯಶ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಅಷ್ಟೇ, ಟೈಟ್ ಸ್ಕ್ರೀನ್ ಪ್ಲೇ ಇದೆ. ನಿರೀಕ್ಷೆವರೆಗೆ ಸಿನಿಮಾ ಡಿಸಪಾಯಿಂಟ್ ಅಂದ್ರೆ ಆಗುತ್ತಾ ಅಂದ್ರೆ ಕೊನೆಗೆ ಗೊತ್ತಾಗುತ್ತೆ ಯಶ್ ಅವ್ರು ಏನಕ್ಕೆ ಆ ರೀತಿ ಮಾಡ್ತಾರೆ ಅಂತ, ಅಲ್ಲಿ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಯಶ್ ಶೋ ಇದೆ, ಅದರ ಕತೆ ಮತ್ತು ಪೆಂಚಿಂಗು ಟೈಟ್ ಆಗ್ಬೇಕಾಗಿತ್ತು. ಅಂದ್ರೆ ಹೇಳ್ದೆ ಅದೇ ಸ್ಟಾರ್ಟಿಂಗ್ ಅದೇ ಹೇಳಿದೆ, ಕತೆನೇ ಸ್ವಲ್ಪ ಒತ್ತು ಕೊಡ್ಬೋದಾಗಿತ್ತು. ಇನ್ನು ಆಕ್ಟಿಂಗ್ ಪ್ರಕಾರ ತಗೊಂಡ್ರೆ ನನ್ಗನ್ಸಿದ್ದು, ನನಗೆ ಗೊತ್ತಿರೋ ಆಕ್ಟರ್ಸ್ ಅದ್ರಲ್ಲಿ ಇದ್ದಾರೆ ಅಂದ್ರೆ ಯಶ್ ಸೂಪರ್, ನಯನತಾರ ಎಕ್ಸಲೆಂಟ್, ಕಿಯಾರಾ ಅಡ್ವಾನಿ ಇದಾರಲ್ಲ ಅವರು ಒಂದು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದ್ರೆ ಅನಿಸ್ತಾ ಇತ್ತು. ಕಿಯಾರಾ ಅಡ್ವಾನಿ ನೋಡಿರ್ತಾರೆ ಹೀರೋಯಿನ್ನ, ಅವರು ಒಂದು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದ್ರು ಅನಿಸ್ತಾ ಇತ್ತು. ಸರಿನಾ? ಅದಾದ್ಮೇಲೆ ಇಮಾನೆ ಕುರೇಶಿ ಆಗಿರ್ಬೋದು, ಅವರು ಅಷ್ಟೇ ಆಕ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಹೆವಿ ಆಯ್ತಾ ಅಂತ ನನಗೆ ಅನಿಸ್ತಾ ಇದೆ. ಅದಾದ್ಮೇಲೆ ವಿಲನ್ಸ್ಗಳನ್ನ ತಗೊಂಡಾಗ ವಿಲನ್ಸ್ ಅಷ್ಟೇನು ಅಲ್ಲಿ ಹೆವಿಯಾಗಿ ಕಾಣ್ತಾನೆ ಇಲ್ಲ. ಇನ್ನು ಎಷ್ಟು ಜೊತೆಗೆ ಅವ್ರಿಗೆ ಆಗಿರೋ ಪಂಡ ಇದಾರಲ್ಲ ಬಾಲಿವುಡ್ ಆಕ್ಟರ್, ಅವರು ಕೂಡ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದೊಡ್ಡ ಮೈನಸ್ ಈ ಸಿನಿಮಾಗೆ ಅಂದ್ರೆ ಒಂದು ಸ್ವಲ್ಪ ಕಥೆಯಲ್ಲೇ ಚೇಂಜಸ್ ಇರಬೇಕಾಗಿತ್ತು. ಕತೆ ಅರ್ಥನೇ ಆಗಲ್ಲ, ಆ ಲೆವೆಲ್ಗಿದೆ. 2 ಸಲ ನೋಡ್ಬೇಕಾಗುತ್ತೆ. ಸರಿನಾ? ಪ್ಲಸ್ ಅಂದ್ರೆ ಮಾತ್ರ 3-4 ಇದಾವೆ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ಸಿನಿಮಾ ಅಭಿಪ್ರಾಯನ ನೀವು ಹಂಚ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.